ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಯ ವಿಷಯ ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥದ ಕೆಲವು ಆಯ್ದ ಭಾಗಗಳು. ನಾವು ಇವತ್ತು ಬ್ರಾಹ್ಮಣ ಅಂದ್ರೆ ಯಾರು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಆದ್ರೆ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ, ಈ ಚರ್ಚೆ ಜನ್ಮ ಅಥವಾ ಜಾತಿಯ ಬಗ್ಗೆ ಖಂಡಿತ ಅಲ್ಲ. ಬದಲಿಗೆ ಗುಣ, ಕರ್ತವ್ಯ ಮತ್ತೆ ಜ್ಞಾನದಿಂದ ತಲುಪಬಹುದಾದ ಒಂದು ಆದರ್ಶ ಸ್ಥಿತಿ. ಒಂದು ವ್ಯಕ್ತಿತ್ವದ ವಿಶ್ಲೇಷಣೆ ಅನ್ಬಹುದು. ಹೌದು, ನೀವು ಹೇಳಿದ್ದು ಬಹಳ ಮುಖ್ಯವಾದ ಮಾತು. ಗಾಯತ್ರಿ ಚೈತನ್ಯ ಗ್ರಂಥದಲ್ಲಿ ಬ್ರಾಹ್ಮಣ ಅನ್ನೋದನ್ನು ಒಂದು ಸಾಮಾಜಿಕ ಲೇಬಲ್ ಆಗಿ ನೋಡೋದಿಲ್ಲ, ಬದಲಿಗೆ ಅದೊಂದು ಸಾಧಿಸಿ ಪಡೆಯಬೇಕಾದ ಅರ್ಹತೆಯೇ ಅಂತ ಹೇಳುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಆ ಗ್ರಂಥದಲ್ಲಿ ನಿರ್ದಿಷ್ಟ ಧರ್ಮಗಳು ಅಂದ್ರೆ ಕರ್ತವ್ಯಗಳು, ಹೌದು, ಮತ್ತೆ ಲಕ್ಷಣಗಳು ಅಂದ್ರೆ ಗುಣಸ್ವಭಾವಗಳ ಒಂದು ಚೌಕಟ್ಟನ್ನೇ ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಈ ಆದರ್ಶದ ಸ್ವರೂಪವನ್ನು ಬಿಡಿಸಿ ನೋಡೋದು ಮತ್ತೆ ಬ್ರಹ್ಮವಿದ್ಯೆ ಹಾಗೂ ಗಾಯತ್ರಿ ಮಂತ್ರದ ಜೊತೆಗಿನ ಅದರ ಸಂಬಂಧವನ್ನು ಅರಿಯೋದು. ಸರಿ, ಹಾಗಿದ್ರೆ ಮೊದಲಿಗೆ ಆ ಗುಣಗಳ ಬಗ್ಗೆನೇ ಮಾತಾಡೋಣ. ಗಾಯತ್ರಿ ಚೈತನ್ಯದಲ್ಲಿ ಬ್ರಾಹ್ಮಣರ 12 ಧರ್ಮಗಳನ್ನ ಪಟ್ಟಿ ಮಾಡಿದ್ದಾರೆ. ಜ್ಞಾನ, ಸತ್ಯ, ಶಮ, ದಮ, ದಾನ, ಹೀಗೆ ಒಂದು ದೊಡ್ಡ ಪಟ್ಟಿಯಿದೆ. ಇದನ್ನ ಕೇವಲ ಒಂದು ಚೆಕ್ಲಿಸ್ಟ್ ತರ ನೋಡ್ಬೇಕಾ, ಅಥವಾ ಇದೊಂದು ಆದರ್ಶ ಮಾನವನ ವ್ಯಕ್ತಿತ್ವದ ನೀಲನಕ್ಷೆ ತರ ಇದೆಯಾ? ಖಂಡಿತವಾಗಿಯೂ ಇದು ನೀಲನಕ್ಷೆಯೇ. ಈ 12 ಧರ್ಮಗಳಿಗೆ ಪೂರಕವಾಗಿ ವಸಿಷ್ಠ ಸ್ಮೃತಿಯಲ್ಲಿ 9 ಮುಖ್ಯ ಲಕ್ಷಣಗಳನ್ನ ಹೇಳಿದ್ದಾರೆ. ಆ 9 ಗುಣಗಳನ್ನ ಅರ್ಥ ಮಾಡ್ಕೊಂಡ್ರೆ ಆ ಆದರ್ಶ ವ್ಯಕ್ತಿತ್ವದ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನಾವಿದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ 3 ಗುಂಪು ಮಾಡಬಹುದು. ಓ ಸರಿ. ಮೊದಲನೇದು ಆಂತರಿಕ ಶಿಸ್ತು, ಎರಡನೇದು ನೈತಿಕ ನಡವಳಿಕೆ, ಮತ್ತೆ ಮೂರನೇದು ಆಧ್ಯಾತ್ಮಿಕ ಅರಿವು. ಓ, ಹಾಗೆ ಗುಂಪು ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಹಾಗಿದ್ರೆ ಆ ಮೊದಲ ಗುಂಪು ಆಂತರಿಕ ಶಿಸ್ತು, ಅದ್ರಲ್ಲಿ ಯಾವೆಲ್ಲ ಗುಣಗಳು ಬರುತ್ತೆ? ಅದರಲ್ಲಿ 3 ಮುಖ್ಯವಾದ ಗುಣಗಳಿವೆ: ಶಮ, ದಮ ಮತ್ತೆ ತಪ. ಶಮ ಅಂದ್ರೆ ಮನಸ್ಸನ್ನ ಪರಮೇಶ್ವರನಲ್ಲಿ ಸ್ಥಿರವಾಗಿ ನಿಲ್ಸೋದು, ಅಂದ್ರೆ ಮನಸ್ಸಿನ ಚಂಚಲತೆಯನ್ನ ನಿಲ್ಸಿ ಒಂದೇ ಕಡೆ ಫೋಕಸ್ ಮಾಡೋದು. ದಮ ಅಂದ್ರೆ ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಕೊಳ್ಳೋದು. ಕಣ್ಣು, ಕಿವಿ, ನಾಲ್ಗೆ ಇವೆಲ್ಲ ನಮ್ಮನ್ನ ಹೊರಗಿನ ಪ್ರಪಂಚಕ್ಕೆಳಿತು. ಆ ಎಳೆತಕ್ಕ ಸಿಕ್ಕಿದೆ ಅವುಗಳ ಮೇಲೆ ಹಿಡಿತ ಸಾಧಿಸೋದೇ ದಮ. ಇದು ಕೇಳೋಕೆ ತುಂಬಾ ಆಸಕ್ತಿಕರವಾಗಿದೆ. ಶಮ ಮತ್ತು ದಮ ಅಂದ್ರೆ ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹ. ಇವೆರಡೂ ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ? ಒಂದಿಲ್ಲದೆ ಇನ್ನೊಂದು ಸಾಧ್ಯನಾ? ಇದೊಂದು ರೀತಿ ನಮ್ಮ ಶಕ್ತಿಯನ್ನೆಲ್ಲ ಒಂದ್ಕಡೆ ಕೇಂದ್ರೀಕರಿಸೋ ತಂತ್ರದಾಗೆ ಕೇಳಿಸ್ತಾ ಇದೆ. ಅತ್ಯುತ್ತಮ ಪ್ರಶ್ನೆ. ಇವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಈಗೊಂದು ಉದಾಹರಣೆ ಹೇಳ್ತೀನಿ. ಮನಸ್ಸು ಒಂದು ಕುದುರೆ ಅಂದ್ಕೊಳ್ಳಿ. ಸರಿ. ಆಗ ಇಂದ್ರಿಯಗಳು ಆ ಕುದುರೆಯನ್ನ ಎಳೆಯೋ ಲಗಾಮುಗಳು. ಲಗಾಮು ಅಂದ್ರೆ ದಮ. ನಿಮ್ಮ ಕೈಲಿಲ್ಲ ಅಂದ್ರೆ ಕುದುರೆ ಅಂದ್ರೆ ಶಮ, ಎಲ್ಬೇಕಾದ್ರೂ ಓಡಿ ಹೋಗ್ಬೋದು. ಹೌದು ಹೌದು. ಹಾಗೇನೆ ಕುದುರೆನೇ ಕಂಟ್ರೋಲ್ ಮಾಡಕ್ಕಾಗ್ದಿದ್ರೆ ಲಗಾಮ್ ಹಿಡಿದು ಪ್ರಯೋಜನ ಇಲ್ಲ ಅಲ್ವಾ? ನಿಜ. ಹಾಗಾಗಿ ಆಂತರಿಕ ಮನಸ್ಸಿನ ನಿಯಂತ್ರಣ ಮತ್ತೆ ಬಾಹ್ಯ ಇಂದ್ರಿಯಗಳ ನಿಯಂತ್ರಣ ಎರಡೂ ಒಟ್ಟಿಗೆ ಸಾಗ್ಬೇಕು. ಸ್ಪಷ್ಟವಾಯಿತು. ಇದೇ ಗುಂಪಲ್ಲಿ ತಪ ಅನ್ನೋ ಪದನೂ ಇದೆ. ನಾವು ಸಾಮಾನ್ಯವಾಗಿ ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಮರದ ಕೆಳಗೆ ಕೂತು ಕಠಿಣ ದೈಹಿಕ ಶ್ರಮ ಪಡೋದು ಅಂತ ಅನ್ಕೊಂಡಿರ್ತೀವಿ. ಹೌದು, ಅದೇ ಸಾಮಾನ್ಯ ತಿಳುವಳಿಕೆ. ಆದ್ರೆ ಗಾಯತ್ರಿ ಚೈತನ್ಯದಲ್ಲಿ ಮಾನಸಿಕವಾಗಿ ವಿಷಯದ ಬಗ್ಗೆ ದೀರ್ಘ ಮತ್ತು ಆಳವಾದ ಚಿಂತನೆ ಮಾಡೋದು ಅಂತ ಹೇಳಿದೆ. ಇದು ನಾವು ಅನ್ಕೊಂಡಿದ್ದಕ್ಕಿಂತ ಪೂರ್ತಿ ಬೇರೆ. ಹೌದು, ಇಲ್ಲಿ ತಪ ಅಂದ್ರೆ ಬೌದ್ಧಿಕ ಮತ್ತೆ ಆಧ್ಯಾತ್ಮಿಕ ಶಿಸ್ತು. ಒಬ್ಬ ವಿಜ್ಞಾನಿ ತನ್ನ ಲ್ಯಾಬ್ನಲ್ಲಿ ಒಂದು ವಿಷಯದ ಬಗ್ಗೆ ಹೇಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾನೋ, ಒಬ್ಬ ಗಣಿತಜ್ಞ ಒಂದು ಸಮಸ್ಯೆಯನ್ನ ಬಿಡಿಸೋಕೆ ಹೇಗೆ ಅದರಲ್ಲೇ ಮುಳುಗಿ ಹೋಗ್ತಾನೋ, ಅದೇ ರೀತಿ ಏಕಾಗ್ರತೆ ಮತ್ತೆ ಆಳವಾದ ಚಿಂತನೆಯೇ ಇಲ್ಲಿ ಹೇಳಿರೋ ತಪ. ಇದೊಂದು ಜ್ಞಾನವನ್ನ ಪಡೆಯೋ ಪ್ರಕ್ರಿಯೆ. ಹಾಗಾದ್ರೆ ಎರಡನೇ ಗುಂಪು ನೈತಿಕ ನಡವಳಿಕೆ ಬಗ್ಗೆ ಹೇಳಿ. ಇದರಲ್ಲಿ ಶೌಚಂ, ಕ್ಷಾಂತಿ ಮತ್ತೆ ಆರ್ಜವ ಬರುತ್ತೆ. ಶೌಚಂ ಅಂದ್ರೆ ಬರೀ ದೇಹದ ಸ್ನಾನ ಅಲ್ಲ, ಬಾಹ್ಯ ಮತ್ತೆ ಆಂತರಿಕ ಶುದ್ಧೀಕರಣ. ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಇಲ್ದೇ ಇರೋದು ಆಂತರಿಕ ಶೌಚ. ಸರಿ. ಕ್ಷಾಂತಿ ಅಂದ್ರೆ ಕ್ಷಮಾಗುಣ. ಬೇರೆಯವರು ತಪ್ಪು ಮಾಡಿದಾಗ ಕೋಪ ಮಾಡ್ಕೊಳ್ಳದೆ ಸಹನೆಯಿಂದ ಇರೋದು. ಆರ್ಜವ ಅಂದ್ರೆ ನೇರವಾದ ನಡೆ ನುಡಿ, ಮನಸ್ಸಲ್ಲಿ ಒಂದು ಮಾತಲ್ಲಿ ಇನ್ನೊಂದು ಇಲ್ದೆ ಪಾರದರ್ಶಕವಾಗಿ ಇರೋದು. ಅಂದ್ರೆ ಈ ಗುಣಗಳೆಲ್ಲ ಒಬ್ಬ ವ್ಯಕ್ತಿಯನ್ನ ಸಮಾಜದಲ್ಲಿ ಹೆಚ್ಚು ವಿಶ್ವಾಸಾರ್ಹನನ್ನಾಗಿ ಮಾಡುತ್ತೆ. ಈಗ ಮೂರನೇ ಮತ್ತು ಕೊನೆಯ ಗುಂಪು ಆಧ್ಯಾತ್ಮಿಕ ಅರಿವು. ಇದರಲ್ಲಿ ಜ್ಞಾನ, ವಿಜ್ಞಾನ ಮತ್ತೆ ಆಸ್ತಿಕ್ಯ ಸೇರಿದೆ.
ಜ್ಞಾನ ಅಂದ್ರೆ ಪರಮೇಶ್ವರನ ಸ್ವರೂಪದ ಬಗ್ಗೆ ಶಾಸ್ತ್ರಗಳ ಮೂಲಕ ತಿಳ್ಕೊಳ್ಳೋದು. ವಿಜ್ಞಾನ ಅಂದ್ರೆ ಆ ತಿಳಿದುಕೊಂಡ ಜ್ಞಾನವನ್ನ ಅನುಭವದ ಮೂಲಕ ಅರಿತುಕೊಳ್ಳೋದು. ಇನ್ನು ಆಸ್ತಿಕ್ಯ ಅಂದ್ರೆ ಪರಮೇಶ್ವರನ ಅಸ್ತಿತ್ವದಲ್ಲಿ ಸಂಪೂರ್ಣ ಅಚಲವಾದ ಶ್ರದ್ಧೆ ಇಡೋದು. ಇಲ್ಲಿ ಜ್ಞಾನ ಮತ್ತು ವಿಜ್ಞಾನದ ನಡುವಿನ ವ್ಯತ್ಯಾಸ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾಗಿದೆ. ಇದಕ್ಕೊಂದು ಸುಲಭದ ಉದಾಹರಣೆ ಕೊಡ್ಬೋದಾ? ಈಗ ಜ್ಞಾನ ಅನ್ನೋದು ಒಂದು ನಕ್ಷೆಯನ್ನ ನೋಡಿ ದಾರಿಯನ್ನ ತಿಳ್ಕೊಳ್ಳೋ ಹಾಗೆ. ಹೌದು. ಆದ್ರೆ ವಿಜ್ಞಾನ ಅಂದ್ರೆ ಆ ದಾರಿಯಲ್ಲಿ ನಿಜವಾಗ್ಲೂ ಪ್ರಯಾಣ ಮಾಡಿ ಆ ಜಾಗವನ್ನ ಅನುಭವಿಸೋ ಹಾಗೆ. ನಾನ್ ಹೇಳಿದ್ ಸರಿನಾ? ಅತ್ಯುತ್ತಮವಾಗಿ ವಿವರಿಸಿದಿರಿ. ಅದನ್ನೇ ಹೇಳೋದು. ಈಗ ನೀವು ಈಜು ಕಲಿಯೋ ಬಗ್ಗೆ 100 ಪುಸ್ತಕ ಓದ್ಬೋದು, ಅದು ಜ್ಞಾನ. ಓ ಸರಿ. ಆದ್ರೆ ನೀರಿಗೆ ಇಳಿದು ಕೈಕಾಲು ಬಡ್ದು ಈಜೋದನ್ನ ಕಲಿತಾಗ ಆಗೋ ಅನುಭವ ಇದೆಯಲ್ಲ, ಅದೇ ವಿಜ್ಞಾನ. ಅದೇ ವಿಜ್ಞಾನ. ಒಂದು ಥಿಯರಿ ಆದ್ರೆ ಇನ್ನೊಂದು ಪ್ರಾಕ್ಟಿಕಲ್ ಅನುಭೂತಿ. ಹಾಗಾದ್ರೆ ಈ ಎಲ್ಲ ಗುಣಗಳನ್ನ ಒಟ್ಟಾಗಿ ನೋಡಿದಾಗ ಗಾಯತ್ರಿ ಚೈತನ್ಯ ಹೇಳೋ ಬ್ರಾಹ್ಮಣ ಅಂದ್ರೆ ಜನ್ಮದಿಂದ ಬಂದ ಬಿರುದಲ್ಲ, ಬದಲಿಗೆ ಕಠಿಣವಾದ ಆಂತರಿಕ ಶಿಸ್ತು, ನೈತಿಕತೆ ಮತ್ತು ಆಧ್ಯಾತ್ಮಿಕ ಅರಿವಿನ ಮೂಲಕ ಸಾಧಿಸಬೇಕಾದ ಒಂದು ಉನ್ನತ ಸ್ಥಿತಿ. ಈ ವ್ಯಕ್ತಿತ್ವವನ್ನ ಯಾರು ರೂಪಿಸ್ಕೊಳ್ತಾರೋ ಅವರೇ ನಿಜವಾದ ಬ್ರಾಹ್ಮಣ. ನಿಖರವಾಗಿ ಈ ಗುಣಗಳೇ ನಿಜವಾದ ಅರ್ಹತೆಯ ಮಾಪಕ. ಸರಿ, ಒಬ್ಬ ವ್ಯಕ್ತಿ ಇಂತಹ ಕಠಿಣ ಸಾಧನೆ ಮಾಡಿ ಈ ಗುಣಗಳೆಲ್ಲ ಮೈಗೂಡಿಸ್ಕೊಂಡಿದ್ದಾನೆ ಅನ್ಕೊಳ್ಳೋಣ. ಆತನು ಅರಸುತ್ತಾ ಇರೋ ಅಂತಿಮ ಜ್ಞಾನವಾದ್ರೂ ಯಾವುದು? ಆ ಪಯಣದ ಗುರಿ ಬ್ರಹ್ಮವಿದ್ಯೆ ಇರಬೇಕು ಅಲ್ವಾ? ಹೌದು, ಅದೇ ನನ್ನ ಮುಂದಿನ ಪ್ರಶ್ನೆಯಾಗಿತ್ತು. ಈ ಬ್ರಹ್ಮವಿದ್ಯೆ ಅನ್ನೋದು ಒಂದು ಕುತೂಹಲಕಾರಿ ಪರಿಕಲ್ಪನೆ. ಇದನ್ನ ಸಕಲ ವಿದ್ಯೆಗಳಿಗೆ ಆಧಾರ ಅಂಟಲು ಹೇಳಿದ್ದಾರೆ. ಏನಿದು ಬ್ರಹ್ಮವಿದ್ಯೆ? ಅದರ ಮಹತ್ವವೇನು? ಬ್ರಹ್ಮವಿದ್ಯೆ ಅಂದ್ರೆ ಪರಬ್ರಹ್ಮನನ್ನು ಅರಿಯುವ ಜ್ಞಾನ. ಗಾಯತ್ರಿ ಚೈತನ್ಯದ ಪ್ರಕಾರ ಇದು ಪರಬ್ರಹ್ಮನಿಂದಲೇ ಬಂದ ವಿದ್ಯೆ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠ, ಹಿರಿಯವಾದದ್ದು. ಇದು ಲೌಕಿಕ ಜ್ಞಾನದ ಹಾಗಲ್ಲ. ಇದು ಮುಕ್ತಿವಿದ್ಯೆ, ಅಂದ್ರೆ ಸಂಸಾರದ ಬಂಧನಗಳಿಂದ ಬಿಡುಗಡೆಗೊಳಿಸುವ ಜ್ಞಾನ ಇದು. ಈ ಜಗತ್ತಿನ ಹಿಂದಿರುವ ಮೂಲ ಸತ್ಯವನ್ನ, ವಾಸ್ತವದ ಮೂಲ ಸ್ವರೂಪವನ್ನ ತಿಳಿಸೋ ಜ್ಞಾನ. ಇದನ್ನ ಸರ್ವ ಪಾಪನಾಶಕ ಅಂತನೂ ಹೇಳಲಾಗಿದೆ. ಇದು ಸ್ವಲ್ಪ ಗೊಂದಲ ಅನಿಸ್ತೆ. ಜ್ಞಾನವು ಪಾಪಗಳನ್ನ ಹೇಗೆ ನಾಶ ಮಾಡುತ್ತೆ? ಇದೇನು ಯಾವುದು ಮಾಂತ್ರಿಕ ಶಕ್ತಿನಾ? ಅಥವಾ ಇದರ ಹಿಂದೆ ಬೇರೆ ಆಳವಾದ ಅರ್ಥ ಇದೆಯಾ? ಇದು ಮಾಂತ್ರಿಕ ಶಕ್ತಿ ಖಂಡಿತ ಅಲ್ಲ. ಇದಕ್ಕೊಂದು ಸರಳ ಉದಾಹರಣೆ ಕೊಡ್ತೀನಿ. ಒಂದು ಕತ್ಲೆ ಕೋಣೆ ಇದೆ ಅನ್ಕೊಳ್ಳಿ. ಆ ಕತ್ಲೆಯನ್ನ ಓಡ್ಸೋಕೆ ನೀವು ಪೊರಕಗಿಂದ ಗುಡಿಸ್ಬೇಕಿಲ್ಲ. ಸರಿ. ಅಥವಾ ನೀರಿಂದ ತೊಳೆಯಬೇಕಿಲ್ಲ. ಕೇವಲ ಒಂದು ಸಣ್ಣ ದೀಪ ಹಚ್ಚಿದ್ರೆ ಸಾಕು, ಕತ್ಲೆ ತಾನಾಗೇ ಮಾಯವಾಗುತ್ತೆ. ಹೌದು. ಇಲ್ಲಿ ಪಾಪ ಅನ್ನೋದು ಅಜ್ಞಾನದ ಕತ್ತಲೆ ಇದ್ದ ಹಾಗೆ. ಬ್ರಹ್ಮವಿದ್ಯೆ ಅನ್ನೋ ಜ್ಞಾನದ ದೀಪವನ್ನ ಹಚ್ಚಿದಾಗ ಆ ಅಜ್ಞಾನದ ಕತ್ತಲೆ ತಾನಾಗೇ ದೂರವಾಗುತ್ತೆ. ಆ ಅರಿವು ಬಂದ ಮೇಲೆ ವ್ಯಕ್ತಿಯ ಸ್ವಭಾವವೇ ಬದಲಾಗುತ್ತೆ. ಅದ್ಭುತವಾದ ಹೋಲಿಕೆ. ಅಂದ್ರೆ ಸರಿ ತಪ್ಪುಗಳ ಅರಿವು ಬಂದಾಗ ವ್ಯಕ್ತಿ ತಪ್ಪು ದಾರಿಯಲ್ಲಿ ನಡೆಯೋದನ್ನೇ ನಿಲ್ಲಿಸ್ತಾನೆ. ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಇದೆ. ಈ ಜ್ಞಾನವನ್ನ ಸತ್ಪುರುಷರು ನಿರಂತರವಾಗಿ ಮನನ ಮಾಡ್ತಿರ್ತಾರೆ ಅಂತ ಹೇಳಲಾಗಿದೆ. ಅಂದ್ರೆ ಇದು ಒಂದ್ಸಲ ಕಲಿತು ಪರೀಕ್ಷೆ ಬರೆದು ಮುಗಿಸೋ ವಿಷಯ ಅಲ್ಲ, ಇದೊಂದು ನಿರಂತರ ಸಾಧನೆ. ಹೌದು, ಇದೊಂದು ಜೀವಮಾನದ ಪಯಣ. ನಿರಂತರ ಚಿಂತನೆ, ಅಧ್ಯಯನ, ಅನುಸಂಧಾನ. ಇದರ ಮೂಲಕ ಆ ಜ್ಞಾನವನ್ನ ಸದಾ ಜೀವಂತವಾಗಿ ಇಟ್ಕೋಬೇಕು. ಅದಕ್ಕಾಗಿಯೇ ಇದನ್ನ ಅರ್ಹರಾದ ಶಿಷ್ಯರಿಗೆ ಮಾತ್ರ ಉಪದೇಶಿಸಬೇಕು ಅಂತ ಹೇಳೋದು. ಯಾಕಂದ್ರೆ ಅದರ ಮೌಲ್ಯ, ಅದರ ಶಕ್ತಿಯನ್ನ ಅವರು ಮಾತ್ರ ಗ್ರಹಿಸಬಲ್ಲರು. ಸರಿ. ಬ್ರಹ್ಮವಿದ್ಯೆ ಜ್ಞಾನವಾದ್ರೆ ಅದನ್ನ ಪಡೆದ ಬ್ರಹ್ಮಜ್ಞಾನಿಯ ಸ್ಥಿತಿ ಹೇಗಿರುತ್ತೆ? ಆ ಜ್ಞಾನ ಬಂದ ತಕ್ಷಣ ಒಬ್ಬ ವ್ಯಕ್ತಿಯಲ್ಲಿ ಬದಲಾವಣೆಗಳು ಕಾಣಿಸ್ತಾ? ಅಂದ್ರೆ ಹೊರಗಿನಿಂದ ನೋಡೋ ನಮ್ಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಬ್ರಹ್ಮಜ್ಞಾನಿಗೂ ಏನ್ ವ್ಯತ್ಯಾಸ ಕಾಣಿಸುತ್ತೆ? ಗಾಯತ್ರಿ ಚೈತನ್ಯ ಬ್ರಹ್ಮಜ್ಞಾನಿಯ ಲಕ್ಷಣಗಳನ್ನ ಸ್ಪಷ್ಟವಾಗಿ ಹೇಳುತ್ತೆ. ಮೊದಲನೇದು, ತನ್ನ ಸ್ವರೂಪವನ್ನು ಇದ್ದಕ್ಕಿದ್ದಂತೆ ಅರಿಯುವುದು. ಇದು ಒಂದು ಜ್ಞಾನೋದಯದ ಕ್ಷಣ. ಆಗ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮ, ಅಥವಾ ತತ್ವಮಸಿ ಅಂದ್ರೆ ಅದು ನೀನೇ ಆಗಿದ್ದೀಯೆ. ಈ ಮಹಾವಾಕ್ಯಗಳ ಅರ್ಥ ಕೇವಲ ಬೌದ್ಧಿಕವಾಗಿ ತಿಳಿಯೋದಲ್ಲ, ಅದು ಆಂತರಿಕ ಅನುಭೂತಿಗೆ ಬರುತ್ತೆ. ಆ ಅನುಭೂತಿಯ ಮಟ್ಟದಲ್ಲಿ ಅವರ ನಡವಳಿಕೆಯಲ್ಲಿ ಯಾವ ಬದಲಾವಣೆಗಳಾಗ್ತವೆ? ಅವರು ಕರ್ಮಕ್ಕಿಂತಲೂ ಬ್ರಹ್ಮವೇ ಶ್ರೇಷ್ಠ ಅಂತ ಅರಿತಿರ್ತಾರೆ ಅಂತ ಹೇಳಲಾಗಿದೆ. ಇದು ಕೇಳೋಕೆ ಚೆನ್ನಾಗಿದೆ. ಆದ್ರೆ ಈ ರೀತಿ ತಿಳಿದವನು ಲೌಕಿಕ ಜವಾಬ್ದಾರಿಗಳಿಂದ ದೂರ ಸರಿಯೋ ಅಪಾಯ ಇಲ್ವಾ? ಸಮಾಜದ ದೃಷ್ಟಿಯಲ್ಲಿ ಇದೊಂದು ರೀತಿ ಪಲಾಯನವಾದದಂತೆ ಕಾಣಲ್ವಾ? ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಸಾಮಾನ್ಯವಾಗಿ ಎಲ್ರಿಗೂ ಈ ಅನುಮಾನ ಬರುತ್ತೆ. ಆದರೆ ಇಲ್ಲಿ ಕರ್ಮಕ್ಕಿಂತ ಬ್ರಹ್ಮ ಶ್ರೇಷ್ಠ ಅಂದ್ರೆ
ಕರ್ಮವನ್ನ ಬಿಟ್ಬಿಡೋದು ಅಂತ ಅರ್ಥ ಅಲ್ಲ. ಹೋ ಹಾಗಲ್ವಾ? ಖಂಡಿತ ಅಲ್ಲ. ಬದಲಾಗಿ ಕರ್ಮದ ಫಲದ ಮೇಲಿನ ಆಸಕ್ತಿಯನ್ನೇ ಬಿಡೋದು. ಬ್ರಹ್ಮಜ್ಞಾನಿ ಲೌಕಿಕ ಕರ್ಮಗಳನ್ನ ಮಾಡ್ತಾನೆ, ಆದ್ರೆ ಅದರ ರಿಸಲ್ಟ್ಗೆ ಅಂಟ್ಕೊಳ್ಳೋದಿಲ್ಲ. ಆತ ಮಾಡೋ ಕೆಲಸಗಳು ಸ್ವಾರ್ಥಕ್ಕಾಗಿರೋದಿಲ್ಲ, ಬದಲಿಗೆ ಲೋಕ ಕಲ್ಯಾಣಕ್ಕಾಗಿರುತ್ತೆ. ಹಾಗಾಗಿ ಅವರ ಕರ್ಮ ಹೆಚ್ಚು ಶುದ್ಧ ಮತ್ತು ಪರಿಣಾಮಕಾರಿಯಾಗಿರುತ್ತೆ. ಆತ ಸೂರ್ಯನಂತೆ ವರ್ಚಸ್ವಿಯಾಗಿ ಅಖಂಡ ಸಮಾಧಾನವನ್ನ ಹೊಂದುತ್ತಾನೆ. ಅವರ ಇರುವಿಕೆಯೇ ಸಮಾಜಕ್ಕೆ ಸ್ಫೂರ್ತಿಯಾಗತ್ತೆ. ಅಂದ್ರೆ ಅವರ ಕಾರ್ಯಗಳು ಬಂಧನವಾಗೋದಿಲ್ಲ. ಮತ್ತು ಈ ಸ್ಥಿತಿಯನ್ನ ತಲುಪೋಕೆ ಗಾಯತ್ರಿ ಮಂತ್ರದ ಪಾತ್ರ ಇದೆ ಅಂತ ಹೇಳಲಾಗಿದೆ. ಬ್ರಹ್ಮಜ್ಞಾನಿಗಳು ಬ್ರಹ್ಮ ಮುಹೂರ್ತದಲ್ಲಿ ಗಾಯತ್ರಿ ಮಂತ್ರದ ಜಪ ಸಾಧನೆಯ ಮೂಲಕ ಆತ್ಮಪ್ರಕಾಶವನ್ನು ದರ್ಶಿಸಿ ಬ್ರಹ್ಮನಲ್ಲಿ ಐಕ್ಯರಾಗ್ತಾರೆ ಅಂತ. ಹಾಗಾದ್ರೆ ಗಾಯತ್ರಿ ಮಂತ್ರವೇ ಈ ಜ್ಞಾನೋದಯದ ಮುಖ್ಯ ಸಾಧನನಾ? ಹೌದು. ಗಾಯತ್ರಿ ಚೈತನ್ಯದ ಪ್ರಕಾರ ಗಾಯತ್ರಿ ಮಂತ್ರ ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಅದು ಜ್ಞಾನದ ಕೀಲಿಕೈ. ಬ್ರಹ್ಮವಿದ್ಯೆಯ ಸಾರವನ್ನೇ ತನ್ನೊಳಗೆ ಇಟ್ಕೊಂಡಿರೋ ಮಹಾಮಂತ್ರ ಅದು. ಅದರ ನಿರಂತರ ಸಾಧನೆ ಚಿತ್ತಶುದ್ಧಿ ಮಾಡಿ ಆತ್ಮಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ನಮ್ಮನ್ನ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಭಾಗಕ್ಕೆ ಕರ್ಕೊಂಡು ಬರುತ್ತೆ. ಅದೇ ಗಾಯತ್ರಿ, ಬ್ರಹ್ಮಣ ಮತ್ತು ಬ್ರಹ್ಮಣ್ಯದ ನಡುವಿನ ಸಂಬಂಧ. ಗಾಯತ್ರಿ ದೇವಿಯಿಂದಲೇ ಬ್ರಾಹ್ಮಣರು ಜನಿಸಿರುವರು, ಗಾಯತ್ರಿ ಮಂತ್ರವನ್ನು ಜಪಿಸದವರು ತಮ್ಮ ಮೂಲವನ್ನು ಕಳೆದುಕೊಳ್ಳುವರು. ಇದು ಬಹಳ ಶಕ್ತಿಯುತವಾದ ಹೇಳಿಕೆ. ಇಲ್ಲಿ ಜನಿಸಿರುವರು ಅನ್ನೋದರ ಆಳವಾದ ಅರ್ಥವೇನು? ಇದು ಆಧ್ಯಾತ್ಮಿಕ ಪುನರ್ಜನ್ಮದ ಬಗ್ಗೆ ಹೇಳ್ತಿದೆಯಾ? ಖಂಡಿತ. ಇದು ದ್ವಿಜತ್ವದ ಪರಿಕಲ್ಪನೆ. ಮೊದಲನೇದು ತಾಯಿಯಿಂದ ಪಡೆಯೋ ಭೌತಿಕ ಜನನ. ಸರಿ. ಎರಡನೇದು ಗುರುಮುಖೇನ ಗಾಯತ್ರಿ ಮಂತ್ರದ ದೀಕ್ಷೆ ಪಡೆದು ಜ್ಞಾನದ ಮಾರ್ಗದಲ್ಲಿ ಸಾಗೋಕೆ ಶುರು ಮಾಡೋದೇ ಆಧ್ಯಾತ್ಮಿಕ ಜನನ. ಈ ಎರಡನೇ ಜನ್ಮದಿಂದಲೇ ಒಬ್ಬ ವ್ಯಕ್ತಿ ಬ್ರಾಹ್ಮಣ್ಯದ ಹಾದಿಯಲ್ಲಿ ನಡೆಯೋಕೆ ಅರ್ಹನಾಗೋದು. ಓಹೋ. ಹಾಗಾಗಿ ಗಾಯತ್ರಿ ಮಂತ್ರವನ್ನ ಮರೆತರೆ ಆ ಆಧ್ಯಾತ್ಮಿಕ ಮೂಲವನ್ನೇ ಕಳೆದುಕೊಂಡಾಗೆ. ಬ್ರಾಹ್ಮಣ್ಯದ ರಕ್ಷಣೆ ಬಗ್ಗೆನೂ ಇಲ್ಲಿ ಒತ್ತು ನೀಡಲಾಗಿದೆ. ಬ್ರಾಹ್ಮಣ್ಯವನ್ನು ಉಳಿಸಿದ ಬ್ರಾಹ್ಮಣನು ಜಗತ್ತನ್ನು ಉಳಿಸುವ ಸಾಮರ್ಥ್ಯವನ್ನು ಹೊಂದುತ್ತಾನೆ ಎಂದಿದೆ. ಇಲ್ಲಿ ಬ್ರಾಹ್ಮಣ್ಯವನ್ನು ಉಳಿಸೋದು ಅಂದ್ರೆ ಏನು? ಒಂದು ಸಮುದಾಯವನ್ನ ರಕ್ಷಿಸೋದಾ, ಅಥವಾ ಈ ಜ್ಞಾನ ಮತ್ತು ತಪಸ್ಸಿನ ಆದರ್ಶವನ್ನ ಜೀವಂತವಾಗಿಡೋದಾ? ಖಂಡಿತವಾಗಿಯೂ ಎರಡನೇದು. ಬ್ರಾಹ್ಮಣ್ಯ ಅನ್ನೋದು ಒಂದು ಆದರ್ಶ ಸ್ಥಿತಿ, ಒಂದು ಜ್ಞಾನ ಪರಂಪರೆ. ಆ ಆದರ್ಶವನ್ನ ಯಾರು ಕಾಪಾಡ್ಕೋತಾರೋ ಅವರು ತಮ್ಮ ತಪಶಕ್ತಿಯಿಂದ ಮತ್ತೆ ಜ್ಞಾನದ ಬೆಳಕಿನಿಂದ ಜಗತ್ತಿಗೆ ಮಾರ್ಗದರ್ಶನ ನೀಡಬಲ್ಲರು, ದಾರಿ ತೋರಿಸಬಲ್ಲರು. ಹೌದು, ಸಂಕಷ್ಟದ ಸಮಯದಲ್ಲಿ ಸಮಾಜಕ್ಕೆ ದಾರಿ ತೋರಿಸಬಲ್ಲರು. ಗಾಯತ್ರಿಯು ಬ್ರಾಹ್ಮಣರ ಸಂಪತ್ತು. ಅದನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ತಲುಪಿಸೋದು ಅವರ ಜವಾಬ್ದಾರಿ ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ಅಂದ್ರೆ ಬ್ರಾಹ್ಮಣ್ಯದ ರಕ್ಷಣೆ ಗಾಯತ್ರಿಯ ಮೂಲಕವೇ ಆಗ್ಬೇಕು. ಈ ಸಂಪರ್ಕ ಸ್ಪಷ್ಟವಾಗಿದೆ. ಅದಕ್ಕಾಗಿಯೇ ಇರಬೇಕು, ಒಂದು ವೇಳೆ ಸರ್ವರ ತುಟಿಗಳಲ್ಲಿ ಗಾಯತ್ರಿ ನಲಿದಾಡದಿದ್ದರೆ ಜಗತ್ತಿನ ಚಿತ್ರಣವೇ ಬದಲಾಗುವುದು ಅಂತ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಹೌದು, ಇದು ಗಾಯತ್ರಿಯ ಸಾರ್ವತ್ರಿಕ ಮಹತ್ವವನ್ನ ಒತ್ತಿ ಹೇಳುತ್ತೆ. ಇದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದ ವಿಷಯ ಅಲ್ಲ, ಜಾಗತಿಕ ಒಳಿತಿಗಾಗಿ ಇದರ ಪುನರುತ್ಥಾನ ಅಗತ್ಯ ಅಂತನೂ ಸೂಚಿಸುತ್ತೆ. ಈ ಚರ್ಚೆಯ ಕೊನೆಯಲ್ಲಿ ಭಗವಾನ್ ಶ್ರೀಕೃಷ್ಣನ ಒಂದು ಶ್ಲೋಕವನ್ನ ಉಲ್ಲೇಖಿಸಲಾಗಿದೆ. ಅದು ಈ ಸಂಪೂರ್ಣ ವಿಷಯಕ್ಕೆ ಒಂದು ಅದ್ಭುತವಾದ ಮುಕ್ತಾಯ ಕೊಡುತ್ತೆ. ದೈವಾಧೀನಂ ಜಗತ್ಸರ್ವಂ. ಹೌದು, ಆ ಶ್ಲೋಕದಲ್ಲಿರುವ ಅಧಿಕಾರದ ಶ್ರೇಣಿಯನ್ನ ಗಮನಿಸಬೇಕು. ಮೊದಲಿಗೆ ದೈವಾಧೀನಂ ಜಗತ್ಸರ್ವಂ, ಇಡೀ ಜಗತ್ತು ದೇವತೆಗಳ ಅಧೀನ. ನಂತರ ಮಂತ್ರಾಧೀನಂತು ದೈವತಂ, ಆ ದೇವತೆಗಳು ಮಂತ್ರಗಳ ಅಧೀನ. ಮತ್ತು ಇಲ್ಲಿಯೇ ಅತ್ಯಂತ ಆಸಕ್ತಿಕರವಾದ ಭಾಗ ಬರೋದು. ತನ್ಮಂತ್ರಂ ಬ್ರಾಹ್ಮಣಾಧೀನಂ, ಆ ಮಂತ್ರಗಳು ಬ್ರಾಹ್ಮಣರ ಅಧೀನ. ಅಂದ್ರೆ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡು ಅವುಗಳ ಶಕ್ತಿಯನ್ನ ಬಳಸಬಲ್ಲ, ನಾವು ಈವರೆಗೂ ಚರ್ಚಿಸಿದ ಎಲ್ಲಾ ಗುಣಗಳನ್ನ ಹೊಂದಿರೋ ಆದರ್ಶ ಬ್ರಾಹ್ಮಣರ ಅಧೀನದಲ್ಲಿವೆ. ಮತ್ತು ಕೊನೆಯದಾಗಿ ಬ್ರಾಹ್ಮಣೋ ಮಮ ದೇವತಾ, ಅಂದ್ರೆ ಅಂತಹ ಬ್ರಾಹ್ಮಣರು ನನ್ನ ದೇವತೆಗಳು ಅಂತ ಶ್ರೀಕೃಷ್ಣನೇ ಹೇಳ್ತಾನೆ. ಒಂದು ನಿಮಿಷ, ಬ್ರಾಹ್ಮಣೋ ಮಮ ದೇವತಾ ಅಂದ್ರೆ ಶ್ರೀಕೃಷ್ಣನೇ ಅಂತಹ ಜ್ಞಾನಿಯನ್ನ ತನ್ನ ದೇವತೆ ಅಂತ ಕರೀತಿದ್ದಾನೆ. ಇದು ಸಾಮಾನ್ಯ ವಿಷಯ ಅಲ್ಲ. ಜಗತ್ತನ್ನೇ ಸೃಷ್ಟಿಸಿದ ಶಕ್ತಿ ಜ್ಞಾನವನ್ನ ಪಡೆದ ಮನುಷ್ಯನಿಗೆ ಅಷ್ಟು ದೊಡ್ಡ ಗೌರವ ಕೊಡ್ತಿದೆ. ಇದು ನಾವು ಸಾಮಾನ್ಯವಾಗಿ ಯೋಚಿಸೋ ದೇವ ಮಾನವ ಸಂಬಂಧದ ಶ್ರೇಣಿಯನ್ನೇ ತಲೆಕೆಳಗು ಮಾಡುತ್ತೆ. ಹೌದು, ಇದು ಜ್ಞಾನಕ್ಕೆ, ಸಾಧನೆಗೆ ಮತ್ತು ಆದರ್ಶ ವ್ಯಕ್ತಿತ್ವಕ್ಕೆ ಪರಮಾತ್ಮನು ನೀಡೋ ಅತ್ಯುನ್ನತ ಸ್ಥಾನ. ಇಲ್ಲಿ ಬ್ರಾಹ್ಮಣ ಅಂದ್ರೆ ಜನ್ಮದಿಂದ ಬಂದವನಲ್ಲ, ಬದಲಿಗೆ ತನ್ನ ಸಾಧನೆಯಿಂದ ದೈವತ್ವಕ್ಕೆ ಏರಿದವನು.
ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ನೋಡೋದಾದ್ರೆ ಗಾಯತ್ರಿ ಚೈತನ್ಯದ ಪ್ರಕಾರ ಬ್ರಾಹ್ಮಣ ಅನ್ನೋದು ಒಂದು ನಾಮಪದಕ್ಕಿಂತ ಹೆಚ್ಚಾಗಿ ಒಂದು ಕ್ರಿಯಾಪದದ ಹಾಗೆ. ಹೌದು ಹೌದು. ಅದು ಜನ್ಮಸಿದ್ಧವಾದ ಗುರುತಲ್ಲ, ಬದಲಿಗೆ ಕಠಿಣವಾದ ಆಂತರಿಕ ಸಾಧನೆ, ಜ್ಞಾನ ಮತ್ತು ಕರ್ತವ್ಯ ಪಾಲನೆಯಿಂದ ಸಾಧಿಸೋ ಒಂದು ಉನ್ನತ ಸ್ಥಿತಿ. ಮತ್ತು ಈ ಸಂಪೂರ್ಣ ಆಧ್ಯಾತ್ಮಿಕ ಪಯಣದ ಕೇಂದ್ರದಲ್ಲಿ ಅದರ ಮೂಲ ಶಕ್ತಿಯಾಗಿ ಗಾಯತ್ರಿ ಮಂತ್ರ ಇದೆ. ನೀವ್ ಹೇಳಿದ್ದು ಸಂಪೂರ್ಣವಾಗಿ ಸರಿ. ಇದೊಂದು ಸಾಧಿಸಬಹುದಾದ ಆದರ್ಶದ ಚಿತ್ರಣ. ಈಗ ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣ. ಗಾಯತ್ರಿ ಚೈತನ್ಯವು ಬ್ರಾಹ್ಮಣ್ಯದ ರಕ್ಷಣೆಗಾಗಿ ಗಾಯತ್ರಿಯ ಪುನರುತ್ಥಾನವನ್ನು ಒತ್ತಿ ಹೇಳುತ್ತೆ. ಇದು ನಮಗೆಲ್ಲ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಇಂದಿನ ಆಧುನಿಕ ಸಂದರ್ಭದಲ್ಲಿ ಯಾವುದೇ ಹಿನ್ನೆಲೆಗೆ ಸೇರಿರಲಿ, ಈ ಗ್ರಂಥವು ಬ್ರಾಹ್ಮಣ್ಯದ ನಿಜವಾದ ಸಾರ ಅಂತ ವ್ಯಾಖ್ಯಾನಿಸುವ ಶಮ, ದಮ, ಸತ್ಯ ಮತ್ತು ಜ್ಞಾನದಂತಹ ಆಂತರಿಕ ಗುಣಗಳನ್ನ ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳುವುದರ ಅರ್ಥವೇನು ಮತ್ತು ಅದರ ಪ್ರಸ್ತುತತೆ ಏನು?